ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ಬಹುದಿನಗಳ ಬೇಡಿಕೆಯನ್ನ ಆಗ್ರಹಿಸಿ ಪ್ರತಿಭಟನೆಗೆ ಸಾಥ್ ನೀಡಿ ಬೆಂಬಲ ವ್ಯಕ್ತಪಡಿಸಿದ ಆಮ್ ಆದ್ಮಿ ಪಕ್ಷ. ಅತಿಥಿ ಉಪನ್ಯಾಸಕರ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ಈ ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷ ಸ್ಥಳಕ್ಕೆ ಆಗಮಿಸಿ ಸಾಥ್ ನೀಡಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಅತಿಥಿ ಉಪನ್ಯಾಸಕರನ್ನ ಉದ್ದೇಶಿಸಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರು ಹಾಗೂ ತೆರಿಗೆ ಸಲಹೆಗಾರರಾದ ಆನಂದ್ ದೇವಾಡಿಗ ಮಾತನಾಡಿ, ನಿಮ್ಮ ಪ್ರತಿಭಟನೆಗೆ ನಾವು ಬೆಂಬಲ ಕೊಡ್ತೇವೆ. ನಿಮಗೆ ನ್ಯಾಯ ದೊರಕುವವರೆಗೂ ನಾವು ನಿಮ್ಮ ಜೊತೆ ಆಮ್ ಆದ್ಮಿ ಪಕ್ಷ ಕೂಡ ಜೊತೆಗಿರುತ್ತೆ ಅಂತ ತಿಳಿಸಿದ್ರು. ನಮ್ಮ ಜೀವನದಾಗ ಗುರುಗಳಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಆ ಗುರುಗಳು ಇವಾಗ ಬೀದಿ ಬಂದ್ ಕುಂತಾರ. 1 ತಿಂಗಳಾಯ್ತು ಸ್ಟ್ರೈಕ್ ಮಾಡಕತ್ತು, ಯಾರೊಬ್ರು ತಿಳಿ ನೋಡ್ತಿಲ್ಲ. ಅತಿಥಿ ಶಿಕ್ಷಕರ ಪರವಾಗಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಚಂದ್ರಶೇಖರ್ ಕಾಳನ್ನವರ, ಬಸವರಾಜ್ ಮನಿಗಾರ, ಗವಿಸಿದ್ದಯ್ಯ ಹಳಿಕೇರಿ ಮಠ ಮಾಧ್ಯಮದ ಎದುರು ತಮ್ಮ ಅಳಲನ್ನು ತೋಡ್ಕೊಂಡ್ರು. ಆಮ್ ಆದ್ಮಿ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಆನಂದ್ ದೇವಾಡಿಗ, ಜಿಲ್ಲಾ ಮಾಧ್ಯಮ ವಕ್ತಾರ ಅರವಿಂದ್ ಮುಚಕಂಡಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಲಾದಗಿ ವಕೀಲರು, ವಿಜಯಪುರ ಜಿಲ್ಲಾ ಯುವ ಘಟಕದ ಉಸ್ತುವಾರಿ ಪ್ರಕಾಶ್ ಹೊಸಮನಿ, ಬಾದಾಮಿ ತಾಲೂಕು ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ ರಾಮಕೃಷ್ಣ ವಾಗತ್ತಿ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಯುವ ಘಟಕದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅತಿಥಿ ಉಪನ್ಯಾಸಕರ ಈ ಗುರುಗಳು ನಮ್ಮ ಜೀವನದಾಗ ಗುರುಗಳಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಆ ಗುರುಗಳು ಇವಾಗ ಬೀದಿ ಬಂದ್ ಕುಂತಾರ. 1 ತಿಂಗಳಾಯ್ತು ಸ್ಟ್ರೈಕ್ ಮಾಡಕತ್ತು, ಯಾರೊಬ್ರು ತಿಳಿ ನೋಡ್ತಿಲ್ಲ. ಇದು ನೋಡ್ರಿ, ನಮ್ಮ ಹೆಂಗಾಗೈತೆ ಅಂದ್ರೆ ಈಗ ಗೌರ್ಮೆಂಟ್ನಾಗ ಈಗ ನಮ್ಮ ಎಷ್ಟೋ ಜನ ಏನೇನೋ ಇಲ್ಲೀಗಲ್ ಆಕ್ಟಿವಿಟಿ ಮಾಡಿಕೊಂಡು ಏನೇನೋ ದೊಡ್ಡದ್ದು ಏನೇನೋ ಬಾಲರ್ ಕೆಲಸ ಮಾಡಿ ಅಂಥವ್ರು ಜೀವನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅಡ್ಡಾಡ್ತಾರೆ. ಇದು ಪಾಠ ಮಾಡಿ ಒಂದು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಂದು ದೇವರಂತ ಕೆಲಸ ಮಾಡ್ತಿದ್ದಂಥ ಗುರುಗಳು ಬೀದಿಗೆ ಬಂದು ಕುಂತಾರೆ. ಯಾರು ಮಾತಾಡೋರಿಲ್ಲ, ಯಾರು ನೋಡೋರಿಲ್ಲ. ಇದನ್ನು ಆ್ಯಕ್ಚುಲಿ ನಮ್ಮ ಆಮ್ ಆದ್ಮಿ ಪಕ್ಷದವರು ಶಿಕ್ಷಣ, ಆರೋಗ್ಯ ಮತ್ತು ಕೆಲವೊಂದು ಇಂಥ ಇದರೊಳಗೆ ತುಂಬ ಕೆಲಸಗಳನ್ನು ಮಾಡೋದು. ದೆಹಲಿಯಲ್ಲಿ ಆಯಿತು, ಪಂಜಾಬ್ನಲ್ಲಿ ಆಯಿತು. ನಮ್ಮ ಮ್ಯಾನಿಫೆಸ್ಟೋ ನಮ್ಮ ಮೇನ್ ಕೆಲಸನೇ ಶಿಕ್ಷಣ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ. ಈಗಿರುವಂಥ ಗೌರ್ಮೆಂಟು ಇವ್ರಿಗೆ ಬಂದು ಸ್ವಲ್ಪ ನೋಡ್ಬೇಕು. ನಾವೀಗ ಇವರು ಒಂದು ಕೂಗು, ಯಾವ್ದು ಕೂಗು ಅಂದ್ರೆ ತಣ್ಣೀರು ಕೂಗಾಕಂತಾರೆ. ಅದಕ್ಕೆ ನಾವೀಗ ಆಮ್ ಆದ್ಮಿ ಪಕ್ಷದವರು ಒಂದು ಧ್ವನಿಯಾಗಿ ನಿಂತೀವಿ. ನಾವು ಧ್ವನಿಯಾಗಿ ನಿಂದಿರ್ತೀವಿ. ನಮ್ಮ ಕಾಲ ಅದೇ ನಮ್ಮ ಸರ್ಕಾರಕ್ಕೆ ಬಂದಾಗ ಆ ಕೂಗೇ ಇರಂಗಿಲ್ಲ. ಆ ರೀತಿ ನೋಡ್ಕೊಳ್ಳೋದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಾವೀಗ ನಾನು ಒಂದು 4-5 ಸಲ ನಾನು ಬಂದು ಹೋಗಾಗ ನೋಡ್ತಾ ಇದ್ದು, ಕುಂದಿರ್ತಾರೆ ಪಾಪ. ಅವರು ತಮ್ಮ ಕಷ್ಟ ಹೇಳ್ಕೊಳತ್ತಾರೆ, ಯಾರು ಬಂದು ಒಂದು ಕೇಳೋರಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಆಗುತ್ತೋ ಇಲ್ಲ ಬಂದು ಅವ್ರನ್ನ ಮಾತಾಡಿ ಅವ್ರ ಕಷ್ಟನ ಕೇಳುವಂಥದ್ದು ಆಗುತ್ತೆ. ನೀವು ಈಗ ನಿಮ್ದು ಓಟ್ ಬಂದಾಗ ಬರ್ತೀರಿ, ಎಲ್ಲ ಕೇಳ್ತಾರ ಹೋಗ್ತಾರ. ಅವ್ರು ಹೇಳಕತ್ತಾರೆ, ನೊಂದು ಹೇಳ್ಕೊಳತ್ತಾರೆ. ಅಂದ್ರೆ ಓಟ್ ಬಂದಾಗ ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಏನೂ ಮಾಡೋದಿಲ್ಲ. ಈ ಕಷ್ಟದಾಗ ಬಂದಾಗ ಯಾರೂ ಕೈ ಹಿಡಿಯೋವಲ್ರಿ. ಇದನ್ನ ಮಾಡಬೇಡ್ರಿ. ಬಂದು ಗೌರ್ಮೆಂಟು ಸ್ವಲ್ಪ ನೋಡಿ ಅವ್ರಿಗೆ ಒಂದು ಮಾನ್ಯತೆ ಕೊಡ್ರಿ ಅಂತ ಹೇಳ್ತೀವಿ. ಅವರಿಗೆ ನಾವು ಯಾವಾಗಲೂ ಒಂದು ಧ್ವನಿಯಾಗಿ ನಿಂತು ಹೋರಾಡ್ತೀವಿ ಅಂತೇಳಿ ನಾವು ಹೇಳ್ಕೊಂಡು ಮಾಡ್ತೀವಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದವ್ರು ಏನು ಇದು ಸ್ಟ್ರೈಕ್ ಮಾಡಕತ್ತಾರ. ಈ ಸ್ಟ್ರೈಕಿಗೆ ಆಮ್ ಆದ್ಮಿ ಪಕ್ಷ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿವಿ. ಆಮ್ ಆದ್ಮಿ ಪಕ್ಷದ ವತಿಯಿಂದ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಇದನ್ನು ಯಾವಾಗಲೂ ಅಳವಡಿಸಿವಿ. ಅದು ದೆಹಲಿ ಗೌರ್ಮೆಂಟ್ ಇರಲಿ, ಪಂಜಾಬ್ ಗೌರ್ಮೆಂಟಲ್ಲಿ ಇರಲಿ, ನಾವು ಬಂದ ಕೂಡಲೇ ಮೊದಲು ಮಾಡಿದ ಕೆಲಸ ಅಂದ್ರೆ ಗುತ್ತಿಗೆದಾರರು ಏನದಾರಲ್ಲ ಅವ್ರನ್ನೆಲ್ಲರೂ ಸಹಾಯ ಮಾಡಿವಿ. ಅವ್ರು ಶಿಕ್ಷಕರು ಇರ್ಬೋದು ಅಥವಾ ಪೌರ ಕಾರ್ಮಿಕರು ಇದನ್ನು ಮಾಡೀವಿ. ಅದರಲ್ಲೂ ಶಿಕ್ಷಕರಿಗೆ ನಾವು ಶಿಕ್ಷಣವನ್ನು ಬಿಟ್ಟು ಬೇರೆ ಕೆಲಸ ಮಾಡಬೇಡ್ರಿ ಅಂತ ಹೇಳಿವಿ. ಆದ್ದರಿಂದ ಈ ಹೋರಾಟಕ್ಕೆ ನಮ್ಗೆ ಸಂಪೂರ್ಣ ಬೆಂಬಲ ಐತೆ. ನಮ್ಮ ಸರ್ಕಾರ ಇವತ್ತಲ್ದ ನಾಳೆಲ್ದ ನಾವು ರಾಜ್ಯದಲ್ಲಿ ಬರ್ತೀವಿ. ಬಂದಾಗ ನಾವು ಪ್ರಥಮವಾಗಿ ಮಾಡೋ ಕೆಲಸನ ಇದು ಅಂತಂದು ಹೇಳಿ ನಂದು 2 ಮಾತು ಮುಗಿಸ್ತೀನಿ.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿ ಕಡಿಮೆ ವೇತನದಲ್ಲಿ ಈ ಆಧುನಿಕ ಜೀತ ಪದ್ಧತಿಯಲ್ಲಿ ನಾವೆಲ್ಲ ಬದುಕಿದ್ದೇವೆ. ಈ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಿದ್ರು. ಸರ್ಕಾರ ನಮ್ಮನ್ನ 15-20 ವರ್ಷಗಳ ಕಾಲ ಈ ಗುಲಾಮಗಿರಿಯಲ್ಲಿ ದೂಡ್ತಾ ಬಂದಿದೆ. ಪ್ರತಿಯೊಂದು ಸರ್ಕಾರಗಳ ಬರೋಕ್ಕಿಂತ ಪೂರ್ವದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ ನಾವು ನ್ಯಾಯವನ್ನು ಒದಗಿಸುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತವೆ. ಆದರೆ ವಾಸ್ತವ ಸ್ಥಿತಿಯಲ್ಲಿ ಯಾವುದೇ ಸರ್ಕಾರಗಳು ಅತಿಥಿ ಉಪನ್ಯಾಸಕರನ್ನ ಕಾಯಮಾತಿ ಮಾಡೇ ಮಾಡ್ತೇವೆ, ನಾವು ಒಂದು ಲಿಖಿತವಾದ ಆದೇಶ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲ. ಇದು ಶೋಚನೀಯ ಸಂಗತಿ. ಈಗಾಗಲೇ ಡೆಲ್ಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಅನೇಕ ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಮಾತಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೇಳಿದ್ರೆ ಕಾನೂನು ತೊಡಕ ಅಂತ ಹೇಳ್ತಾರೆ. ಕಾನೂನುಗಳನ್ನ ರಚನೆ ಮಾಡ್ತಕ್ಕಂಥವ್ರು ಯಾರು? ಇದೇ ಅಧಿಕಾರಿಗಳು, ಇದೇ ರಾಜಕಾರಣಿಗಳು. ಆದ್ರೆ ತಾವು ಒಂದು ನುಣುಚಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಇಡೀ ಒಂದು ವಿದ್ಯಾವಂತರ ಏನು ಸಮೂಹ ಇದೆಯಲ್ಲ, ಈ ವಿದ್ಯಾವಂತರ ಸಮೂಹವೇ ಒಂದು ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ, ಉನ್ನತ ಶಿಕ್ಷಣ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ 15-20 ವರ್ಷಗಳ ಕಾಲದ ಈ ಆಧುನಿಕ ಜೀತ ಪದ್ಧತಿಯನ್ನು ತೊಲಗಿಸಿ ಸಾಮಾಜಿಕ ನ್ಯಾಯವನ್ನು ನೀಡಬೇಕು, ಸಂವಿಧಾನಬದ್ಧವಾದ ಹಕ್ಕನ್ನ ನಮಗೆ ಅತಿಥಿ ಉಪನ್ಯಾಸಕರಿಗೆ ಕೊಡಬೇಕಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.